ಮಾದಾಪಟ್ಟಣದಲ್ಲಿ ಇರುವಂತಹ ಕಲ್ಲು ಕ್ವಾರಿಯಲ್ಲಿ ಆ ಬಂಡೆ ಅಕ್ಷರಶಃ ಸಾವಿನ ಬಂಡೆಯಾಗಿ ಪರಿವರ್ತನೆಯಾಗಿರುವಂಥದ್ದು. ಒಬ್ಬರಲ್ಲ ಇಬ್ಬರಲ್ಲ 7 ಜನರ ಜೀವವನ್ನು ಬಲಿ ಪಡೆದಿದೆ ಈ ಸಾವಿನ ಬಂಡೆ. 7 ಕಾರ್ಮಿಕರ ಸಾವಿಗೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಈ ಘಟನೆ ಆಘಾತವನ್ನು ತಂದಿದೆ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ಟ್ವೀಟನ್ನು ಮಾಡಿರುವಂಥದ್ದು. ಇದು ಅತ್ಯಂತ ದುಃಖಕರ ಸಂಗತಿ ಅಂತ ಎಕ್ಸ್ನಲ್ಲಿ ಡಿ.ಕೆ.ಶಿ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ, ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿಯನ್ನು ಕೊಡಲಿ, ನಿಯಮ ಉಲ್ಲಂಘಿಸಿದ ಕ್ವಾರಿಗಳ ವಿರುದ್ಧ ಕಠಿಣ ಕ್ರಮ ಆಗತ್ತೆ ಅಂತ ಕೂಡ ಇದೇ ಟ್ವೀಟ್ನಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಸಿಎಂ ಡಿ.ಕೆ. ಶಿವಕುಮಾರ್. 7 ಕಾರ್ಮಿಕರ ಸಾವಿಗೆ ಸಂತಾಪವನ್ನು ವ್ಯಕ್ತಪಡಿಸಿ ಟ್ವೀಟ್ ಮಾಡಿರುವಂಥದ್ದು ಡಿ.ಕೆ. ಶಿವಕುಮಾರ್ ಅವರು. ಮೃತರ ಕುಟುಂಬಕ್ಕೆ ಸಂತಾಪವನ್ನು ಸೂಚಿಸಿದ್ದಾರೆ. ಹಾಗೆ ಯಾರು ಇಲ್ಲಿ ಅಕ್ರಮವಾಗಿ ಕ್ವಾರಿಯನ್ನು ನಡೆಸ್ತಾ ಇದ್ರೋ ಅವರ ವಿರುದ್ಧ ಕಠಿಣ ಕ್ರಮ ಆಗತ್ತೆ ಅಂತ ಕೂಡ ಇದೇ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿರುವಂಥದ್ದು. ಡಿ.ಕೆ. ಶಿವಕುಮಾರ್ ಅವರು ಏನು ಟ್ವೀಟ್ ಮಾಡಿದ್ದಾರೆ ಅಂತ ಹೇಳಿ ಕೂಡ, ಬೆಂಗಳೂರು ದಕ್ಷಿಣ ತಾಲೂಕಿನ ಮಾದಾಪಟ್ಟಣದಲ್ಲಿ ಕ್ರಷರ್ ಬಂಡೆ ಕುಸಿದು 7 ಮಂದಿ ಕಾರ್ಮಿಕರು ಮೃತಪಟ್ಟಿರೋದು ತೀವ್ರ ದುಃಖವನ್ನು ಉಂಟು ಮಾಡಿದೆ. ಭಗವಂತ ಮೃತರ ಆತ್ಮಕ್ಕೆ ಚಿರಶಾಂತಿಯನ್ನು ದಯಪಾಲಿಸಲಿ, ಕುಟುಂಬಸ್ಥರಿಗೆ ನೋವು ಭರಿಸುವ ಶಕ್ತಿಯನ್ನು ಕೊಡಲಿ, ಹಾಗೆ ಗಾಯಾಳುಗಳು ಶೀಘ್ರವೇ ಗುಣಮುಖರಾಗಲಿ ಅಂತ ಪ್ರಾರ್ಥಿಸ್ತೇನೆ. ಕಲ್ಲು ಕ್ವಾರಿಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರ ಜೀವ ರಕ್ಷಣೆ ಹಾಗೂ ಭದ್ರತೆ ಒದಗಿಸೋದು ಕ್ವಾರಿ ಮಾಲೀಕರ ಕರ್ತವ್ಯವಾಗಿದೆ. ನಿಯಮ ಉಲ್ಲಂಘಿಸುವ ಕ್ವಾರಿಗಳ ವಿರುದ್ಧ ಸರ್ಕಾರ ಸೂಕ್ತ ಕ್ರಮವನ್ನು ಕೈಗೊಳ್ಳಲಿದೆ ಅಂಥೇಳಿ ಟ್ವೀಟನ್ನು ಮಾಡಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಈ ಮೂಲಕ ಸಂತಾಪವನ್ನು ಸೂಚಿಸಿರುವಂಥದ್ದು ಮತ್ತು ಯಾರು ಇಲ್ಲಿ ನಿಯಮಗಳನ್ನು ಉಲ್ಲಂಘಿಸಿದ್ದಾರೋ ಅಂತಹ ಕ್ವಾರಿಗಳ ವಿರುದ್ಧ ಸರ್ಕಾರ ಸೂಕ್ತ ಕ್ರಮವನ್ನು ಕೈಗೊಳ್ಳುತ್ತೆ ಅನ್ನೋದನ್ನು ಕೂಡ ಡಿ.ಕೆ. ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಿರುವಂಥದ್ದು. ಇಲ್ಲಿ ಸದ್ಯ ಪೊಲೀಸರು ಹಾಗೆ ಅಗ್ನಿಶಾಮಕ ದಳ ಸಿಬ್ಬಂದಿ ಸೇರಿದಂತೆ ರಕ್ಷಣಾ ಪಡೆಗಳು ಅಲ್ಲಿ ಮೃತದೇಹಗಳನ್ನು ಹೊರತೆಗೆಯುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸುಮಾರು 250 ಅಡಿ ಆಳದಲ್ಲಿ ಸಿಲುಕಿರುವಂತಹ ಮೃತದೇಹಗಳು, ಅಷ್ಟು ಎತ್ತರದಿಂದ ಆ ಕಲ್ಲು CKD ಕ್ವಾರಿಯಿಂದ ಕಲ್ಲು ಬಂದು ಬಿದ್ದಿರುವಂಥದ್ದು ಕಾವೇರಿ ಕ್ರಷರ್ನಲ್ಲಿ. ಆ ಕಾವೇರಿ ಕ್ರಷರ್ನಲ್ಲಿ ಈ ಮೊದಲೇ ಏನು ಅವರ ಕಲ್ಲು ಬಂಡೆಗಳಿದ್ದವು ಅವನ್ನು ಪುಡಿ ಮಾಡಿ ಅದನ್ನು ಲಾರಿಗೆ ತುಂಬಿಸುವ ಕೆಲಸವನ್ನು ಅವರು ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಅಲ್ಲೊಂದು ಟ್ರ್ಯಾಕ್ಟರ್ ಜಖಮಾಗಿತ್ತು, ಟ್ರ್ಯಾಕ್ಟರ್ಗೆ ಅವರು ತುಂಬಿಸ್ತಾ ಇರ್ತಾರೆ. ಅದಕ್ಕೂ ಮೊದಲು ಈ ಕಾರ್ಮಿಕರಲ್ಲಿ ಮೃತಪಟ್ಟಿರುವಂತಹ ಯಾದಗಿರಿ ಮೂಲದ ರಾಮನಾಯಕ್ ಅಲಿಯಾಸ್ ರಾಮು ಅವರೇನಿದ್ದಾರೆ, ಆ ರಾಮು ಅವರ ಪುತ್ರ ಕೂಡ ಅಲ್ಲಿ ತಮ್ಮ ಲಾರಿಯನ್ನು ತೆಗೆದುಕೊಂಡು ಬಂದು ಆ ಲಾರಿಯಲ್ಲಿ ಕಲ್ಲುಗಳನ್ನು ಹೊತ್ಕೊಂಡೇ ಹೋಗಿದ್ದರು. ಅವರು ಹೋದ ಕೆಲವೇ ನಿಮಿಷಗಳಲ್ಲಿ ಬೆಳಗ್ಗೆ 6 ಗಂಟೆಗೆ ಕೆಲಸಕ್ಕೆ ಬಂದಿದ್ದಾರೆ. ಅದಾದ ಕೆಲವೇ ಹೊತ್ತಿನಲ್ಲಿ ಈ ಒಂದು ದುರಂತ ಸಂಭವಿಸಿದೆ. ಯಾವಾಗ ಮನೋಜ್ ಅವರಿಗೆ ಕಾಲ್ ಬರುತ್ತೆ ಈ ಥರ ಒಂದು ಘಟನೆ ನಡೆದು ಹೋಗಿದೆ, ಅದರಲ್ಲಿ ನಿಮ್ಮ ತಂದೆ ಕೂಡ ಸಿಲುಕಿದ್ದಾರೆ ಅಂತ, ಅವರು ತಮ್ಮ ಲಾರಿಯನ್ನು ಅಲ್ಲೇ ಮಧ್ಯದಲ್ಲಿ ಬಿಟ್ಟು ವಾಪಸ್ಸು ಬಂದಿರುವಂಥದ್ದು. ಆದರೆ ಅವರು ಬರುವಷ್ಟರಲ್ಲಿ ಅವರ ತಂದೆಯ ಜೀವ ಹೊರಟು ಹೋಗಿತ್ತು. ರಾಮನಾಯಕ್ ಅವರ ಮೃತದೇಹವನ್ನು ಈಗಾಗಲೇ ಹೊರತೆಗೆಯಲಾಗಿದೆ. ಮಿಕ್ಕ 6 ಕಾರ್ಮಿಕರ ಮೃತದೇಹವನ್ನು ತೆಗೆಯಲಾಗ್ತಾ ಇದೆ. ಒಟ್ಟು 7 ಜನ ಮೃತಪಟ್ಟಿದ್ದಾರೆ. ಅದರಲ್ಲಿ ಒಬ್ಬರು ಯಾದಗಿರಿ ಮೂಲದವರು, ಮಿಕ್ಕವರು ಬಿಹಾರ ಮತ್ತು ಅಸ್ಸಾಂನ ಮೂಲದವರು ಅಂಥೇಳಿ ಮಾಹಿತಿ ಇರುವಂಥದ್ದು. ಮತ್ತೊಂದು ಮೃತದೇಹವನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ ಈಗ ಅಗ್ನಿಶಾಮಕ ದಳ ಸಿಬ್ಬಂದಿಯಲ್ಲಿ ರಕ್ಷಣಾ ಕಾರ್ಯದಲ್ಲಿ ತೊಡಗಿರುವಂತಹ ಸಿಬ್ಬಂದಿ ಮೃತದೇಹಗಳನ್ನು ತೆಗೆದುಕೊಂಡು ಬಂದು ಅವನ್ನು ಆಸ್ಪತ್ರೆಗೆ ರವಾನಿಸಲಾಗ್ತಾ ಇದೆ. 3 ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ಒಂದು ಸುಮಾರು 250 ಅಡಿ ಎತ್ತರದಿಂದ ಏನು ಬಂಡೆ ಬಿದ್ದಿತ್ತು, ಆ ಬಂಡೆ ಕ್ವಾರಿಯಲ್ಲಿ ಈ ದುರಂತಕ್ಕೆ ಕಾರಣವಾದಂತಹ ಸ್ಥಳ ಅದು. ಅಲ್ಲಿ ಆ ಬಂಡೆ ಬಿದ್ದಂತಹ ಸಂದರ್ಭದಲ್ಲಿ ಟ್ರ್ಯಾಕ್ಟರ್ ಇತ್ತು ಅಂತ ಹೇಳ್ತಾ ಇದ್ವಲ್ಲ, ಆ ಟ್ರ್ಯಾಕ್ಟರ್ನ ದೃಶ್ಯವನ್ನು ಕೂಡ ನೀವೀಗ ಗಮನಿಸ್ತಾ ಇದ್ದೀರಾ. ಟ್ರ್ಯಾಕ್ಟರ್ ಜಖಮಾಗೋಗಿದೆ ಅಲ್ಲಿ. ಮತ್ತೊಂದು ಕಡೆಗೆ ಮೃತದೇಹಗಳನ್ನು ತೆಗೆದುಕೊಂಡು ಬಂದು ಅಗ್ನಿಶಾಮಕ ಸಿಬ್ಬಂದಿ ಅವನ್ನು ಆಸ್ಪತ್ರೆಗೆ ರವಾನಿಸ್ತಾ ಇರುವಂತಹ ದೃಶ್ಯಗಳು. ಘೋರ ದುರಂತ ನಡೆದಿದೆ. ಸದ್ಯ ಘಟನಾ ಸ್ಥಳಕ್ಕೆ ಕೇಂದ್ರ ವಲಯದ IGP ಗಿರೀಶ್ ಅವರು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ಜಸ್ಟ್ 2 ದಿನಗಳ ಹಿಂದಷ್ಟೇ, ಕೇವಲ 2 ದಿನಗಳ ಹಿಂದೆ 2 ಕ್ವಾರಿಗಳ ನಡುವೆ ಭೂಮಿಯನ್ನು ಸರ್ವೆ ಮಾಡಿ ಅಧಿಕಾರಿಗಳು ಫೆನ್ಸಿಂಗನ್ನು ಕೂಡ ಹಾಕಿ ಹೋಗಿದ್ದರಂತೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಅವರು ಫೆನ್ಸಿಂಗ್ ಹಾಕಿ ಹೋದ 2
ದಿನಗಳಲ್ಲಿ ಇಂಥದ್ದೊಂದು ಘೋರ ದುರಂತ ಅಲ್ಲಿ ಸಂಭವಿಸಿದೆ. ಈ ದುರಂತಕ್ಕೆ ಪ್ರಮುಖ ಕಾರಣ ನಿರ್ಲಕ್ಷ್ಯ ಅನ್ನೋದು ಎದ್ದು ಕಾಣ್ತಾ ಇದೆ ಇಲ್ಲಿ. ಯಾಕೆ ಅಂದರೆ ಮೇಲ್ಗಡೆ ಕಾರ್ಮಿಕರು ಡ್ರಿಲ್ಲನ್ನು ಮಾಡ್ತಾ ಇದ್ದರು, ಅದರ ಬಗ್ಗೆ ಯಾರಿಗೂ ಮಾಹಿತಿ ಇರಲಿಲ್ಲ. ಕೆಳಗಡೆ ಇರುವಂಥವರಿಗೆ, ಈ ಪಕ್ಕದ ಕ್ವಾರಿಯವರಿಗೆ ಹೋಗಲಿ ಮಾಹಿತಿ ಇರಲಿಲ್ಲ. ಸರಿ, ಏನಾದರೂ ಸೇಫ್ಟಿ ಮೆಷರ್ಸನ್ನು ತೆಗೆದುಕೊಂಡಿದ್ರಾ ಅಂದರೆ ಅಲ್ಲಿ ಯಾವುದೇ ಸುರಕ್ಷತಾ ಕ್ರಮಗಳನ್ನು ಕೂಡ ತೆಗೆದುಕೊಂಡಿರಲಿಲ್ಲ ಅನ್ನುವ ಪ್ರಾಥಮಿಕ ಮಾಹಿತಿ ಲಭ್ಯ ಆಗಿರುವಂಥದ್ದು. ಯಾವುದೇ ಸುರಕ್ಷತಾ ಕ್ರಮಗಳು ಇಲ್ಲದಂತೆ ಈ ಥರದ ಒಂದು ಇಳಿಜಾರು ಇರುವಂತಹ ಪ್ರದೇಶದಲ್ಲಿ ಅಲ್ಲಿ ಕಲ್ಲನ್ನು ಡ್ರಿಲ್ಲಿಂಗನ್ನು ಮಾಡಲಾಗ್ತಾ ಇತ್ತು. ಕೆಳಗಡೆಗೆ ಮತ್ತೊಂದು ಕ್ವಾರಿ ಇದೆ ಎಂದಾವಾಗ ಪಕ್ಕದ ಕ್ವಾರಿಯವರು ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು, ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗಿತ್ತು. ಅವರೂ ತೆಗೆದುಕೊಂಡಿಲ್ಲ. ಈಗೇನು ದುರಂತ ಸಂಭವಿಸಿದೆ ಆ ಕ್ರಷರ್ನ ಮಾಲೀಕರು ಕೂಡ ಅಷ್ಟೇ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.